ಕಾಮನ್ ಎಕ್ಸ್ಪ್ರೆಷನ್ಸ್, ಸಾಮಾನ್ಯ ಅಭಿವ್ಯಕ್ತಿಗಳು. ನಾವು ದಿನನಿತ್ಯ ಜೀವನದಲ್ಲಿ ಅನೇಕ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಹೆಚ್ಚಾಗಿ ಒಂದು ಶಬ್ದದಲ್ಲಿ ಅಥವಾ ಒಂದು ಚಿಕ್ಕ ವಾಕ್ಯದಲ್ಲಿ ನಾವು ನಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅಂದರೆ ಇವಾಗ ನಾವು ಕಾಮನ್ ಎಕ್ಸ್ಪ್ರೆಷನ್ಸ್ ನೋಡೋಣ. ಮೊದಲನೇದಾಗಿ ಹುಷಾರಾಗಿರಿ ಅಥವಾ ಎಚ್ಚರಿಕೆಯಿಂದಿರಿ. ಅದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ ಅಂದರೆ ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ನೆಕ್ಸ್ಟ್, ಚಿಂತಿಸಬೇಡಿ. ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಡೋಂಟ್ ವರಿ, ಡೋಂಟ್ ವರಿ, ಡೋಂಟ್ ವರಿ. ನೆಕ್ಸ್ಟ್, ಎಲ್ಲ ತಯಾರಿದೆ. ಎವ್ರಿಥಿಂಗ್ ಈಸ್ ರೆಡಿ, ಎವ್ರಿಥಿಂಗ್ ಈಸ್ ರೆಡಿ, ಎವ್ರಿಥಿಂಗ್ ಈಸ್ ರೆಡಿ. ಅತ್ಯುತ್ತಮ. ಅದನ್ನು ಇಂಗ್ಲೀಷಲ್ಲಿ ಎಕ್ಸಲೆಂಟ್, ಎಕ್ಸಲೆಂಟ್. ಏನು ಹೇಳ್ತೀವಿ? ಎಕ್ಸಲೆಂಟ್. ಇನ್ನೊಂದು ಒಳ್ಳೆಯ ಉಪಾಯ. ನಾವು ಇಂಗ್ಲೀಷಲ್ಲಿ ಗುಡ್ ಐಡಿಯಾ ಅಂತ ಹೇಳ್ತೀವಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ನಾವು ಇವಾಗ ಇನ್ನೊಂದು ಸರಿ ರಿವೈಸ್ ಮಾಡೋಣ. ಹುಷಾರಾಗಿರಿ ಅಥವಾ ಎಚ್ಚರಿಕೆಯಿಂದಿರಿ. ಅದನ್ನು ಇಂಗ್ಲೀಷಲ್ಲಿ ಬಿ ಕೇರ್ಫುಲ್. ಚಿಂತಿಸಬೇಡಿ, ಡೋಂಟ್ ವರಿ. ಎಲ್ಲ ತಯಾರಿದೆ, ಎವ್ರಿಥಿಂಗ್ ಈಸ್ ರೆಡಿ. ಅತ್ಯುತ್ತಮ, ಎಕ್ಸಲೆಂಟ್. ಒಳ್ಳೆಯ ಉಪಾಯ, ಗುಡ್ ಐಡಿಯಾ. ಇವಾಗ ನಾವು ಕಾಮನ್ ಆಗಿ ಬಳಸುವಂಥ ಎಕ್ಸ್ಪ್ರೆಷನ್ಸ್ ನೋಡೋಣ. ಅವನು ಇದನ್ನು ತುಂಬ ಇಷ್ಟಪಡುತ್ತಾನೆ. ಹಿ ಲೈಕ್ಸ್ ಇಟ್ ವೆರಿ ಮಚ್. ಹೇಳಿ, ಹಿ ಲೈಕ್ಸ್ ಇಟ್ ವೆರಿ ಮಚ್. ಹಿ ಲೈಕ್ಸ್ ಇಟ್ ವೆರಿ ಮಚ್. ನೆಕ್ಸ್ಟ್, ಸಹಾಯ ಮಾಡಿ. ಹೆಲ್ಪ್, ಹೆಲ್ಪ್, ಹೆಲ್ಪ್. ನೆಕ್ಸ್ಟ್ ಸೆಂಟೆನ್ಸ್, ಅವನು ಶೀಘ್ರದಲ್ಲೇ ಬರುತ್ತಿದ್ದಾನೆ. ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ಹಿ ಈಸ್ ಕಮಿಂಗ್ ಸೂನ್, ಹಿ ಈಸ್ ಕಮಿಂಗ್ ಸೂನ್, ಹಿ ಈಸ್ ಕಮಿಂಗ್ ಸೂನ್. ನೆಕ್ಸ್ಟ್, ಅವನು ಸರಿಯಾಗಿದ್ದಾನೆ. ಹಿ ಈಸ್ ರೈಟ್, ಹಿ ಈಸ್ ರೈಟ್, ಹಿ ಈಸ್ ರೈಟ್. ನೆಕ್ಸ್ಟ್, ಅವನು ಬಹಳ ಪ್ರಸಿದ್ಧ. ಹಿ ಈಸ್ ವೆರಿ ಫೇಮಸ್, ಹಿ ಈಸ್ ವೆರಿ ಫೇಮಸ್, ಹಿ ಈಸ್ ವೆರಿ ಫೇಮಸ್. ಇವಾಗ ಒಂದ್ಸರಿ ರಿವೈಸ್ ಮಾಡೋಣ. ಅವನು ಇದನ್ನು ತುಂಬ ಇಷ್ಟಪಡುತ್ತಾನೆ. ಹಿ ಲೈಕ್ಸ್ ಇಟ್ ವೆರಿ ಮಚ್. ಸಹಾಯ ಮಾಡಿ. ಹೆಲ್ಪ್. ಅವನು ಶೀಘ್ರದಲ್ಲೇ ಬರುತ್ತಿದ್ದಾನೆ. ಹಿ ಈಸ್ ಕಮಿಂಗ್ ಸೂನ್. ಅವನು ಸರಿಯಾಗಿದ್ದಾನೆ. ಹಿ ಈಸ್ ರೈಟ್. ಅವನು ಬಹಳ ಪ್ರಸಿದ್ಧ. ಹಿ ಈಸ್ ವೆರಿ ಫೇಮಸ್. ಬಿ ಕೇರ್ಫುಲ್. ಡೋಂಟ್ ವರಿ. Everything is ready. Excellent. Good idea. He likes it very much. Help. He is coming soon. He is right. He is very famous.